ಮತ್ತು ನಮ್ಮ ವೆಂಕಟೇಶ್ ಗೌಡರು DCM ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ಇಒ ಕಚೇರಿ ಮತ್ತು ನಮ್ಮ ನಗರಸಭಾ ಅಧ್ಯಕ್ಷರ ಒಂದು ಅಮಾನುಲ್ಲಾ ಅವರು ಅವರ ಪತ್ನಿ ತಾಯಿ ಅಧ್ಯಕ್ಷರು ನಗರಸಭೆಯಲ್ಲಿ. ಅಮಾನುಲ್ಲಾ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ನಗರದ ಜವಾಬ್ದಾರಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ವೆಂಕಟೇಶ್ ಅಣ್ಣವರು ಕೂಡ ರಾಜ್ಯ ಮಟ್ಟದ ಜವಾಬ್ದಾರಿ ಇದೆ. ಇನ್ನ BCM ನ ಬ್ಲಾಕ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಅಧ್ಯಕ್ಷರು ಮೋಹನ್ ಮತ್ತು ಅವರ ಸಂಘಟಕರು ನಮ್ಮ ಜಯರಾಮ್ ಅಚ್ಗಾರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಳ್ಳೆ ಹೆಸರು ಕೀರ್ತಿ ಮಾಡಿರ್ತಕ್ಕಂಥವ್ರು. ಅನೇಕ ಹಿರಿಯರು ನಮ್ಮ ಗೌಡರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ. ವಿಷಯಗಳು ಬೇಗ ಬೇಗ ಮುಗಿಸ್ಬೇಕಂತ ಹೇಳಿ ಎಲ್ಲರನ್ನು ಕೂಡ ಗೌರವಿಸ್ತಾ, ದಿವಂಗತ ದೇವರಾಜ ಅರಸನವರ ಒಂದು ಕಾಲ ಸುವರ್ಣ ಯುಗ ಏನು ಇವತ್ತು ಈ ರಾಜ್ಯದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿ ಆಡಳಿತವನ್ನು ಕೊಟ್ಟಂತ ವ್ಯಕ್ತಿ. ಏನು ನಾವು ಏನು ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ, ಏನು ಭೂ ಸುಧಾರಣೆ ಕಾಯ್ದೆಯನ್ನ ಮೊದಲು ಕರ್ನಾಟಕದಲ್ಲಿ ಅನುಷ್ಠಾನ ತಂದು ಅದನ್ನ ಇಂದಿರಾ ಗಾಂಧಿ ಅವರು ಅದನ್ನ ಇಡೀ ದೇಶವ್ಯಾಪ್ತಿ ಅದನ್ನ ಅನುಷ್ಠಾನ ತರೋದಕ್ಕೆ ಮೊದಲು ಏನು ಕರ್ನಾಟಕದಲ್ಲಿ ಅನುಷ್ಠಾನ ತಂದಂತವರು ದೇವರಾಜ ಅರಸು. ಮತ್ತೆ ಇನ್ನ ಜೀತ ಪದ್ಧತಿ ನಿರ್ಮೂಲನೆಗಾಗಿ ಮತ್ತೆ SC ST ಗಳಿಗೆ ಅನೇಕ ಕಾಯ್ದೆಗಳು, ಏನು ಮಲ ಓರುವಂತ ಒಂದು ದೊಡ್ಡ ಹೀನಾಯ ಒಂದು ಕೃತಿಗಳನ್ನ ಕಣ್ಣಾರ ನೋಡಿ ಅದಕ್ಕೆಲ್ಲ ಸುಧಾರಣೆ ತಂದಂತವ್ರು. ಮತ್ತು ಇವತ್ತು ರಾಜ್ಯದಲ್ಲಿ ಏನೇನು ಹೊಸದಾಗಿ ಏನೋ ಅಭಿವೃದ್ಧಿ ದಿಕ್ಕಲ್ಲಿ ನಾವು ಯೋಜನೆಗಳನ್ನು ರೂಪಿಸಿದ್ವಿ, ಈ ಯೋಜನೆಗಳೆಲ್ಲ ಕೂಡ ಪ್ರಾರಂಭ ಮಾಡೋದಕ್ಕೆ ಮೂಲ ಕರ್ತರು ಅರಸರು. ಅವರು ನಿಜವಾಗ್ಲೂ ಕೂಡ ಮೊದಲು ಅನುಷ್ಠಾನ ಜನತಾ ಮನೆಗಳನ್ನ ಮೊಟ್ಟ ಮೊದಲಾಗಿ ಕರ್ನಾಟಕದಲ್ಲಿ ಉಳುವವನೇ ಭೂಮಿಯ ಒಡೆಯ ಅನ್ನೋದನ್ನ ಅವಾಗ ಸುಮಾರು 1000, 10,000 ಎಕರೆ, 5,000 ಎಕರೆ, 20,000 ಎಕರೆ ಭೂಮಿಗಳಿಗೆ ಒಬ್ಬರೇ ವಾರಸುದಾರರಾಗಿದ್ರು. ಅಂತ ಭೂಮಿಗಳನ್ನು ಉಳುಮೆ ಮಾಡೋ ಕಾಲದಲ್ಲಿ ಯಾರ್ಯಾರು ಉಳುಮೆ ಮಾಡ್ತಾ ಇದ್ದಾರೋ ಅವರೇ ಜಮೀನು ವಾರಸುದಾರರು. ಅದೊಂದು ಪಟ್ಟಿ ತಯಾರಾಗ್ಲಿ ಅಂತ ಒಂದು ಆದರ್ಶವಾಗಿ ಇಡೀ ರಾಜ್ಯದಲ್ಲೇ ಒಂದು ಹೊಸ ಇದನ್ನ ಬದಲಾವಣೆ ತಂದಂತವ್ರು. ಮತ್ತು ಹಿಂದುಳಿದ ವರ್ಗಗಳಲ್ಲಿ ಅವರ ಕುಲಕಸಬುಗಳಿಗೆ ಅನುಸಾರವಾಗಿ ಏನೋ ಅವರಿಗೆ ಒಳ್ಳೆ ಏನು ಸಾಲ ಮತ್ತು ಸಬ್ಸಿಡಿ ಹಣ ಸಿಗುವಂಥದ್ದು, ಅವರವ್ರ ವೃತ್ತಿಗಳನ್ನ ಗೌರವಯುತವಾಗಿ ಮಾಡಿಕೊಂಡು ಬದುಕಲಿಕ್ಕೆ ಒಳ್ಳೆ ಜೀವನ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂಥವ್ರು. ಕರೆಂಟ್ ಇಲ್ಲದೆ ಇರತಕ್ಕಂಥ ಗ್ರಾಮಗಳು ಸಾವಿರಾರಿತ್ತು. ಅಂತ ಗ್ರಾಮಗಳಿಗೆ ಕರೆಂಟ್ ಫಸ್ಟ್ ಕೊಟ್ಟಂಥವ್ರು. ಯಾವುದೋ ಒಂದು ಭಾಗದಲ್ಲಿ ಕತ್ತಲಿಗೆ 5:30ಗೆಲ್ಲ ಊಟ ಮಾಡಿಬಿಡ್ಬೇಕು ನಾವು ಅಂದಾಗ ಏನ್ ಕಾರಣ, ಯಾಕೆ 5:30ಗೆಲ್ಲ ಊಟ ಮಾಡಿದ್ರೆ ಬೆಳಕಲ್ಲಿ ಊಟ ಮಾಡಬೇಕು, ಇಲ್ಲಾಂದ್ರೆ ಆಮೇಲೆ ಕತ್ತಲು ನಮ್ಮ ಮನೆಗಳಲ್ಲಿ ದೀಪಗಳಿಲ್ಲ ಅಂತ ಕಾಲದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಅವಾಗ ರಿಪೋರ್ಟ್ ತರಿಸ್ಕೊಂಡು ಯಾವ ಭಾಗದಲ್ಲಿ ಕರೆಂಟ್ ಇಲ್ವೋ ಆ ಭಾಗಕ್ಕೆಲ್ಲ ಕೂಡ ವಿದ್ಯುತ್ ಸರಬರಾಜು ಆಗ್ಬೇಕು. ಪ್ರತಿಯೊಬ್ಬರಿಗೂ ಏನು ಇವತ್ತು ಏನು ಭಾಗ್ಯ ಜ್ಯೋತಿ ದೀಪಗಳು ಪ್ರತಿಯೊಂದು ಮನೆಗೂ ದೀಪ ಇರಬೇಕು ಅಂತ ಒಳ್ಳೆ ಆಲೋಚನೆ, ಒಳ್ಳೆ ಸಂಕಲ್ಪ, ಒಳ್ಳೆ ನಿರ್ಧಾರವನ್ನ ರಾಜ್ಯದಲ್ಲಿ ಮೊಟ್ಟ ಮೊದಲಾಗಿ ಅನುಷ್ಠಾನ ತಂದು ಗರೀಬಿ ಹಠಾವು ಇಂದಿರಾ ಗಾಂಧಿ ಅವರು ಅದನ್ನ 20 ಪಾಯಿಂಟ್ಸ್ ಮೇಲೆ ಯೋಜನೆಯನ್ನು ರೂಪಿಸಿದಾಗ ಆವತ್ತು ಕೂಡ ಅರಸವರ ಮಾರ್ಗದರ್ಶನದಲ್ಲಿ ಅವರು ಏನೋ ಅವಾಗ ಕರ್ನಾಟಕದಲ್ಲಿ ಹೊಸ ಸುಧಾರಣೆಗಳು ತಂದಿದ್ರು, ಇವನ್ನೆಲ್ಲ ದೇಶವ್ಯಾಪಿ ತರಬೇಕು ಅನ್ನೋದನ್ನ ಅವರಿಗೆ ಮಾರ್ಗದರ್ಶಕರಾಗಿದ್ರು, ಇಂದಿರಾ ಗಾಂಧಿಗೆ ಮಾರ್ಗದರ್ಶಕರಾಗಿದ್ರು ಅಂತ ಕೆಲವೊಂದು ಪುಟಗಳಲ್ಲಿ ನಾವು ಓದಿದ್ದೀವಿ. ಅಂತ ಒಂದು ಪ್ರತಿಯೊಂದು ಇಸ್ವಿ ವೈಸು ಕೂಡ ಅವರು ಅಭಿವೃದ್ಧಿ ಒಳ್ಳೆ ದಿಕ್ಕಲ್ಲಿ ಸಾಗಿತ್ತು. ಕರ್ನಾಟಕದ ಏಕೀಕರಣಕ್ಕೋಸ್ಕರ ಏನಾವತ್ತು ಕನ್ನಡದ ಒಂದು ನಿರ್ಮಾಣ ಇದೆ ರಾಜ್ಯದಲ್ಲಿ ಆಗ್ಬೇಕು. ಏನೋ ಒಂದು ಕಡೆ ಮೆಡ್ರಾಸು, ಒಂದು ಕಡೆ ತಮಿಳ್ನಾಡು ಮತ್ತೆ ಇನ್ನೊಂದು ಕಡೆ ಬಾಂಬೆ, ಇವಾಗೆಲ್ಲ ಹಂಚೋಗಿತ್ತು ಕರ್ನಾಟಕ. ಭಾಷೆ ಒಂದುಗೂಡೋದಕ್ಕೆ, ಕರ್ನಾಟಕದ ಏಕೀಕರಣಕ್ಕೆ ಮೊಟ್ಟ ಮೊದಲು ಕರ್ನಾಟಕ ಅಂತ ನಾಮಕರಣ ಮಾಡಲಿಕ್ಕೆ ತುಂಬಾ ಶ್ರದ್ಧೆಯನ್ನು ವಹಿಸಿ, ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡಿ ಆ ಹೆಸರು ನಾಮಕರಣ ಮೈಸೂರು ರಾಜ್ಯ ಅಂತ ಇದ್ದು ಮೊದಲಿದ್ದು. ಇದನ್ನ ಹೊಸದಾಗಿ ಕರ್ನಾಟಕದ ಒಂದು ಏಕೀಕರಣ ಮಾಡಿ ಕರ್ನಾಟಕ ಎಂಬ ರಾಜ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ತುಂಬಾ ಸತತವಾಗಿ ಕೃಷಿ ಮಾಡಿದಂತ ವ್ಯಕ್ತಿ. ಅನೇಕ ಏನು ಹಿಂದುಳಿದವರಿಗೆ ಒಳ್ಳೆ ಶಕ್ತಿ ಕೊಟ್ಟಂತವ್ರು. ಅದು ಮೊದಲು ಕುಲಕಸಬು ಮಾಡ್ಕೊಂಡೆಲ್ಲ ಜೀವನ ಮಾಡ್ಕೊಂಡು ಬಿಡ್ತಾ ಇದ್ರು, ಗುಲಾಮರಾಗಿ ಬದುಕ್ತಾ ಇದ್ದಂತ ಕಾಲ, ಜೀತದಾಳುಗಳಾಗಿ ಕೆಲಸ ಮಾಡ್ತಾ ಇದ್ದಂತ ಕಾಲ. SC ST ಗಳಿಗಂತೂ ತುಂಬಾ ಹೀನಾಯವಾದ ಸ್ಥಿತಿ ಇತ್ತು. ಅದನ್ನೆಲ್ಲ ಕೂಡ ಸುಧಾರಣೆ ಮಾಡಿದಂತ ವ್ಯಕ್ತಿ ಅರಸವರು. ಅವ್ರನ್ನ ನಾವೆಲ್ಲರೂ ಕೂಡ ಎಲ್ಲಾ ಕಾಲಕ್ಕೂ ನೆನೀಬೇಕು. ಏನೋ ನಮ್ಮ ಕರ್ನಾಟಕದ ಒಬ್ಬ ನಮ್ಮ
ಅಂಬೇಡ್ಕರ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಅಷ್ಟೊಂದು ಜ್ಞಾನವನ್ನ ಶಕ್ತಿಯನ್ನ ತುಂಬಿಸಿಕೊಂಡು ಒಂದು ಆದರ್ಶವಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿದಂಥವ್ರನ್ನ ಇವತ್ತು ನಾವು ಅವರ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ತುಂಬಾ ಸಂತೋಷವಾಗಿ ವೈಭವವಾಗಿ ನಾವೆಲ್ಲರೂ ಕೂಡ ತುಂಬಾ ಗೌರವಯುತವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಗಳು ಕೊರತೆ ಇರೋದ್ರಿಂದ ಹೆಚ್ಚಿಗೆ ಇದು ಪ್ರಚಾರ ಆಗಿರೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಾದ್ರೂ ಕೂಡ ಒಳ್ಳೆಯ ವ್ಯಕ್ತಿ, ಆದರ್ಶ ವ್ಯಕ್ತಿ ಇಂಥವ್ರ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಲೋಚನೆ ನಮ್ಮೆಲ್ಲರಲ್ಲೂ ಕೂಡ ಮೂಡಿ ಬರಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಈ ದಿನ ತುಂಬಾ ಗಂಭೀರವಾಗಿ ಸ್ವಲ್ಪ ಕಡಿಮೆ ಜನ ಇದ್ರು ಕೂಡ ತುಂಬಾ ಗೌರವಪೂರ್ವಕವಾಗಿ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮೆಲ್ಲರೂ ಕೂಡ ಇಡೀ ದೇಶಕ್ಕೆ ಒಳ್ಳೆ ಸಂದೇಶ ಕೊಟ್ಟಂತಾಗುತ್ತದೆ, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಂತಾಗುತ್ತದೆ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋದನ್ನ ಇದು ಸಾರ್ತದೆ. ಅವರ ನಿಜವಾದ ಜೀವನದಲ್ಲಿ ಇಂಥ ವಿಷಯಗಳನ್ನ ನಮ್ ಬಿಟ್ಟು ಹೋಗಿದ್ದಾರೆ. ಅದನ್ನ ನಾವಾಗ ಮೆಲ್ಕಾಕುವಂತ ಒಂದು ಹವ್ಯಾಸ ನಾವೆಲ್ಲ ಮಾಡ್ಕೋಬೇಕು. ಸಮಾಜಕ್ಕೆ ಸದಾ ಸಂದೇಶವನ್ನು ಕೊಟ್ಟು ಸಮಾಜ ಸುಧಾರಣೆ ದಿಕ್ಕಲ್ಲಿ ನಾವು ನಡೆಸಬೇಕು ಅನ್ನೋದನ್ನ ಅವ್ರ ವಿಷಯಗಳನ್ನು ನೆನೆಸ್ತಾ ಇಷ್ಟೊಂದು 4 ಮಾತುಗಳು ಮಾತಾಡ್ಲಿಕ್ಕೆ ವೇದಿಕೆಯಲ್ಲಿರ್ತಕ್ಕಂಥ ಅನೇಕರು ಹಿರಿಯರು ಗೌರವರು